ಅಂದಾಗ ಆ ವರದಿಗಾರಿಕೆ ಸಮಾಜಮುಖಿಯಾಗಿದ್ದು ಆ ವರದಿಗಾರಿಕೆಯಿಂದ ಸಮಾಜಕ್ಕೆ ಏನಾದರೂ ಪ್ರಯೋಜನ ಆದಾಗ ಮಾತ್ರ. ಹೌದು, ಅಂತಹ ಒಂದು ಸಾರ್ಥಕ ಭಾವನೆಯನ್ನ ನಾವು ಇವತ್ತು ಅಂದ್ರೆ TV9 ಅದನ್ನ ಒಂದು ಫೀಲ್ ಮಾಡ್ಕೋತಾ ಇದ್ದೇವೆ. ಅದು ಯಾಕೆ ಅಂತಂದ್ರೆ ಇದು ಮಡಿಕೇರಿ ಗ್ರಾಮದ ಅತ್ತೇಡಿ ಎಂಬ ಒಂದು ಕುಗ್ರಾಮ. ಈ ಮಡಿಕೇರಿ ತಾಲೂಕಿನ ಅತ್ತೇಡಿ ಎಂಬ ಒಂದು ಈ ಕುಗ್ರಾಮ ಮಳೆಗಾಲದಲ್ಲಿ ಬಹಳ ಸಂಕಷ್ಟವನ್ನ ಅನುಭವಿಸ್ತಾ ಇತ್ತು. ಅಂದ್ರೆ ಈ ಅತ್ತೇಡಿ ಗ್ರಾಮದಲ್ಲಿರುವ 30 ಕುಟುಂಬಗಳಿಗೆ ಇಲ್ಲಿ ಜಲ ದಿಗ್ಬಂಧನ ಆಗ್ತಾ ಇತ್ತು. ಈ ನದಿಯನ್ನ ದಾಟ್ಲಿಕ್ಕಾಗದೆ ಬಹಳ ಪರದಾಡ್ತಾ ಇದ್ರು. ಇಲ್ಲಿ ಸೇತುವೆ ಇರಲಿಲ್ಲ. ಇದ್ದ ಒಂದು ಕಾಲು ಸಂಕ ಏನಿಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲೊಂದು ಸಣ್ಣ ಕಾಲು ಸಂಕ, ಈ ಮರದ ಸೇತುವೆ ಅದು ಮುರಿದು ಹೋಗಿ ಇಲ್ಲಿ ಜನರು ದಾಟ್ಲಿಕ್ಕಾಗದೆ ಮಹಿಳೆಯರು, ಮಕ್ಕಳು, ವಿಕಲಚೇತನ ವ್ಯಕ್ತಿಗಳು ಎಲ್ಲರೂ ಕೂಡ ಪರದಾಡ್ತಾ ಇದ್ರು. ಆದ್ರೆ ಈ ಕುರಿತು ಮಾಹಿತಿ ಪಡೆದಂತಹ TV9 ಇದೇ ಜೂನ್ 18ಕ್ಕೆ ಇಲ್ಲಿಗೆ ಭೇಟಿ ಕೊಡುತ್ತೆ. ಭೇಟಿ ಕೊಟ್ಟು ಇಲ್ಲಿಯ ಜನರ ಈ ದಯನೀಯ ಸ್ಥಿತಿಯ ಬಗ್ಗೆ ಒಂದು ವಿಸ್ತೃತ ವರದಿಯನ್ನ ಮಾಡುತ್ತೆ. ಈ ವರದಿಯನ್ನ ನೋಡಿ ಆ ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯ ಪಂಚಾಯಿತಿ, ಸ್ಥಳೀಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅಥವಾ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇವರಿಗೆ ಒಂದು ತಾತ್ಕಾಲಿಕ ಸೇತುವೆಯನ್ನು ಮಾಡಿಕೊಡ್ಬೇಕಾಗಿತ್ತು. ಆದರೆ ಆ ಯಾವ ಕೆಲಸಗಳು ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಮುಂದೆ ಬಂದಿರುವಂತಹದ್ದು ನಮ್ಮ ಬೆಂಗಳೂರಿನ ಪ್ರಣವ್ ಫೌಂಡೇಶನ್ ಎಂಬ ಒಂದು ಸಂಸ್ಥೆ. ಈ ಪ್ರಣವ್ ಫೌಂಡೇಶನ್ ಸಂಸ್ಥೆ ಯಾವಾಗ TV9 ವರದಿಯನ್ನು ನೋಡಿತೋ ಈ ಜನರಿಗೆ ಏನಾದರೂ ಒಂದು ಮಾಡಬೇಕು ಅಂತ ಅದು ಮುಂದಕ್ಕೆ ಬರುತ್ತೆ. ಕಳೆದ ಒಂದೂವರೆ ತಿಂಗಳಿನಿಂದ ಸತತವಾಗಿ ಪ್ರಯತ್ನ ಪಟ್ಟು ಇಲ್ಲಿಯ ಅರಣ್ಯ ಇಲಾಖೆಯಿಂದ ಅನುಮತಿಯನ್ನ ಪಡೆದು ಇಲ್ಲಿ ಒಂದು ಕಬ್ಬಿಣದ ಸೇತುವೆಯನ್ನ, ಒಂದು ಕಾಲು ಸಂಕವನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಈ ಕಾಲು ಸಂಕ ಎಷ್ಟು ಸುಭದ್ರವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಕೆಳಗೆ ನದಿಯಿಂದನೇ ಒಂದು 3-4 ಕಬ್ಬಿಣದ ಪೈಪ್ಗಳನ್ನು ಹಾಕಿ ಪಿಲ್ಲರ್ಗಳನ್ನು ಎಬ್ಬಿಸಿ ಆ ಪಿಲ್ಲರ್ಗಳ ಮೇಲೆ ಈ ಕಾಲು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಬಹಳಷ್ಟು ಗಟ್ಟಿಮುಟ್ಟಾಗಿಯೂ ಕೂಡ ಇರೋದನ್ನ ನಾವು ನೋಡಬಹುದು. ಈ ಸೇತುವೆಯ ಮೇಲೆ ಅಲ್ಲಿ ಒಬ್ರು ವಿಶೇಷ ಚೇತನ ವ್ಯಕ್ತಿ ನಿಂತಿದ್ದಾರೆ. ಅವರು ಕಳೆದ ಬಾರಿ ನಾವಿಲ್ಲಿ ಬಂದಾಗ ಇಲ್ಲಿ ಸೇತುವೆ ಇಲ್ಲ, ನಮ್ಗೊಂದು ಸೇತುವೆ ಕೊಡಿ ಅಂತ ಕಣ್ಣೀರು ಹಾಕಿದ್ರು. ಆದ್ರೆ ಇವಾಗ ಅದೇ ಸೇತುವೆ ಮೇಲೆ ಎಷ್ಟೊಂದು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ನಿಂತಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಬಹುದು. ಅಂದ್ರೆ ಇಲ್ಲಿ ಈ ಪ್ರಣವ್ ಫೌಂಡೇಶನ್ ಏನಿದೆ ಇದು